ನೋಡಿ ಯಾಕೋ ಯುದ್ಧದ ಪರ್ವ ಶುರುವಾಗಿದೆ ಅಂತ ಅನಿಸ್ತಾ ಇದೆ. ಒಂದು ಕಡೆಗೆ ಇರಾನ್ ಮತ್ತು US ನಡುವೆ ನಡೀತಿರುವಂಥ ದೊಡ್ಡ ಮಟ್ಟದ ಕಾಳಗ ಇದು ಯಾಕೋ ಎಂಡಾಗ್ತಿರುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಆದರೆ ಇನ್ನೊಂದು ಕಡೆಗೆ ಈ ಪಕ್ಕದ ಪಾಕಿಸ್ತಾನ ಹಿಂದೆ ಇವರು ಅಣ್ಣ ತಮ್ಮಂದ್ರ ಥರ ಇದ್ದಿದ್ದೇನು, ಒಬ್ರಿಗೊಬ್ರು ಹೊಕ್ಕಾಡಿದ್ದೇನು ನೋಡಬೇಕಾಗಿತ್ತು. ಈಗ ನೋಡಿ ಅಫ್ಘಾನಿಸ್ತಾನವೇ ಈಗ ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿದೆ. ಪಾಕಿಸ್ತಾನ ಕೂಡ ನಮ್ಮವರು ತಮ್ಮವರು ಅಂತ ನೋಡೋದನ್ನೇ ವಿಪರೀತವಾಗಿ ದಾಳಿ ಮಾಡ್ತಾ ಇದೆ. ಆಸ್ಪತ್ರೆಗಳನ್ನು ಬಿಡದೆ ದಾಳಿ ಮಾಡ್ತಾ ಇದೆ. 400ಕ್ಕೂ ಹೆಚ್ಚು ರೋಗಿಗಳು ಸಾವನ್ನಪ್ಪಿದ್ದಾರೆ. ಇದು ಈ ಡ್ರಗ್ ವ್ಯಸನಿಗಳನ್ನು ಸೇರಿಸುವಂಥ ಆಸ್ಪತ್ರೆ. ಅಂಥ ಆಸ್ಪತ್ರೆಯಲ್ಲಿದ್ದಂಥ ರೋಗಿಗಳು 2000 ಬೆಡ್ಗಳಿದ್ದಂಥ ಆಸ್ಪತ್ರೆ, ಅಂಥ ಆಸ್ಪತ್ರೆ ಮೇಲೆ ದಾಳಿ ಮಾಡಿದೆ ಪಾಕಿಸ್ತಾನ. 250ಕ್ಕೂ ಹೆಚ್ಚು ರೋಗಿಗಳಿಗೆ ಗಾಯಗಳಾಗಿವೆ. 400ಕ್ಕೂ ಹೆಚ್ಚು ರೋಗಿಗಳು ಸಾವನ್ನಪ್ಪಿದ್ದಾರೆ. ಎಂಥ ಸ್ಥಿತಿ ನೋಡಿ. ನಿಮ್ಮ ವಾಯು ಪ್ರದೇಶಕ್ಕೆ ನುಗ್ಗಿ ನಾವು ಹೊಡಿತೀವಿ, ಇದು ಅಫ್ಘಾನಿಸ್ತಾನದ ನೇರ ಧಮಕಿ. ಇಂಥ ಭಯಾನಕ ಕೃತ್ಯವನ್ನು ನಾವು ಕ್ಷಮಿಸಲ್ಲ, ಕಾದಿದೆ ನಿಮಗೆ ಅಂತ. ಇದು ಬೇಕಾಗಿದ್ದಂಥ ಸಂಗತಿ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಭಾಳ ಅದ್ಭುತವಾದಂಥ ಒಂದು ಮಾತಿದೆ ನೋಡಿ. ಪಕ್ಕದ ಮನೆಗೆ ಬಂದಂಥ ಹಾವು ನಮ್ಮ ಮನೆಗೆ ಬರ್ದಂಗಿರುತ್ತಾ, ಪಕ್ಕದ ಮನೆಗೆ ಕಚ್ಚಿದಂಥ ಹಾವು ನಮ್ಮ ಮನೆಗೆ ಬಂದು ಯಾರನ್ನಾರು ಕಚ್ಚದೇ ಇರುತ್ತಾ? ಅದೇ ಈಗ ಪಾಕಿಸ್ತಾನಕ್ಕೆ ಅರಿವಾಗಬೇಕು. ಹಿಂದೆ ಎಲ್ಲೋ ಒಂದು ಕಡೆಗೆ ಅಫ್ಘಾನಿಸ್ತಾನದ ರಕ್ಷಕರು ನಾವೇ ಅನ್ನೋ ರೀತಿಯಲ್ಲಿ ಇವರು ಅಮೆರಿಕ ಜೊತೆ ಸೇರಿಕೊಂಡು ಏನು ಮಾಡಿದಾರಲ್ಲ, ಅದರ ಪ್ರತಿಫಲ ನೋಡಿ. ಯಾರ ಜೊತೆ ಸೇರಿಕೊಂಡು ಭಾರತದ ಮೇಲೆ ಬೆಂಕಿ ಉಗುಳ್ತಾ ಇದ್ರಲ್ಲ, ಅದರ ಪ್ರತಿಫಲವನ್ನು ಅನುಭವಿಸ್ತಾ ಇದ್ದಾರೆ ನೋಡಿ. ಪಾಕಿಸ್ತಾನ ಈಗೇನು ಅಂದರೆ ದಿವಾಳಿ ಆಗೋಗಿದೆ ಬೇರೆ ವಿಚಾರ. ತುಂಡಾಗುವಂಥ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿದೆ. ಒಳಗಡೆನೇ ಇರುವಂಥ ಒಂದು ಭಿನ್ನಾಭಿಪ್ರಾಯ. ಜೊತೆಗೇನು ಅಂದರೆ ಅಫ್ಘಾನಿಸ್ತಾನದ ನಿರಂತರವಾದಂಥ ದಾಳಿ, ಈಗ ಅಫ್ಘಾನಿಸ್ತಾನದ ಮೇಲೆ ಇದು ಮಾಡಿರುವಂಥ ದಾಳಿ, ಅದು ಆಸ್ಪತ್ರೆಯ ಮೇಲೆ ಏನು ನಡೆದಿದೆ? ಹೌದು ರಂಗನಾಥ್, ಈಗ ಇರಾನ್, ಅಮೆರಿಕ ಹಾಗೂ ಇಸ್ರೇಲ್ ನಡುವೆ ಏನು ಯುದ್ಧ ನಡೀತಾ ಇದೆ, ಇದರ ಮಧ್ಯೆ ಈಗ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನದ ನಡುವೆ ಯುದ್ಧ ತೀವ್ರ ಸ್ವರೂಪವನ್ನ ಪಡೆದಿರುವಂತಹದ್ದು. ಜನವರಿ ಫೆಬ್ರವರಿಯಲ್ಲಿ ಯುದ್ಧ ಶುರುವಾದಂತದ್ದು. ಅಂದ್ರೆ ಪ್ರತಿದಿನ ನಿರಂತರವಾದಂತಹ ಶೆಲ್ ದಾಳಿಗಳು ನಡೀತಾ ಇದ್ವು, ಗುಂಡಿನ ಚಕಮಕಿಗಳು ನಡೀತಾ ಇದ್ವು. ಆದ್ರೆ ನಿನ್ನೆ ನಡೆದಂತಹ ದಾಳಿ ಇದೆಯಲ್ಲ, ಅದು ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ಇತ್ತೀಚೆಗೆ ಮಾಡಿದಂತಹ ಅತಿ ದೊಡ್ಡ ದಾಳಿ ಅನ್ನುವಂತ ನಿಟ್ಟಿನಲ್ಲಿ ಕರೆಸ್ಕೊಳ್ಳುತ್ತೆ. ವಾಯು ದಾಳಿಯನ್ನ ಮಾಡಿರುವಂತಹದ್ದು. ಕಾಬೂಲ್ನ ಆಸ್ಪತ್ರೆಯ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಿ 400ಕ್ಕೂ ಹೆಚ್ಚು ರೋಗಿಗಳನ್ನ ಹತ್ಯೆಯನ್ನ ಮಾಡಿರುವಂತದ್ದು ಪಾಕಿಸ್ತಾನ. 250ಕ್ಕೂ ಹೆಚ್ಚು ರೋಗಿಗಳು ಗಾಯಗೊಂಡಿದ್ದಾರೆ. ಅವರಿಗೆ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೂಡ ನಡೀತಾ ಇದೆ. ಇಡೀ ಆಸ್ಪತ್ರೆ ಹೊತ್ತಿ ಹುರಿದಿರುವಂತಹದ್ದು. ಮತ್ತೆ ಆಸ್ಪತ್ರೆಯೊಳಗೆ ಇನ್ನೂ ಸಾಕಷ್ಟು ಮಂದಿ ರೋಗಿಗಳು ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥದ್ದು. ಅವರನ್ನು ಕೂಡ ರಕ್ಷಣೆ ಮಾಡುವಂತಹ ಕೆಲಸ ನಡೀತಾ ಇದೆ. ಇಡೀ ಆಸ್ಪತ್ರೆ ಸಂಪೂರ್ಣ ಧ್ವಂಸ ಆಗಿರುವಂತಹದ್ದು. ಅಂತಹ ದಾಳಿಯನ್ನ ಪಾಕಿಸ್ತಾನ ಮಾಡಿದೆ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ದಶಕಗಳ ಹಿಂದಿನಿಂದಲೂ ಕೂಡ ಈ ಒಂದು ಗಡಿಯ ವಿಚಾರವಾಗಿ ವಿವಾದ ಇರುವಂತಹದ್ದು. ಆ ಗಡಿ ರೇಖೆಯನ್ನ ಫಿಕ್ಸ್ ಮಾಡ್ಲಿಕ್ಕೆ, ಬೇಲಿಯನ್ನ ಹಾಕ್ಲಿಕ್ಕೆ ಪಾಕಿಸ್ತಾನ ಹೋದಂತ ಸಂದರ್ಭದಲ್ಲಿ ಅಫ್ಘಾನಿಸ್ತಾನ ತಡಿತಾ ಇರುವಂತಹದ್ದು. ಅಂದ್ರೆ ಪಶ್ತೂನ್ ಸಮುದಾಯವನ್ನ ಇಬ್ಬಾಗ ಮಾಡ್ಲಿಕ್ಕೆ ಪಾಕಿಸ್ತಾನ ಕುತಂತ್ರವನ್ನ ಮಾಡ್ತಿದೆ ಅನ್ನುವಂತಹದ್ದು ಅಫ್ಘಾನಿಸ್ತಾನದ ವಾದ. ಹಾಗಾಗಿ ಅಫ್ಘಾನಿಸ್ತಾನ ಆ ಗಡಿಯನ್ನ ಫಿಕ್ಸ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಹೀಗಾಗಿ ಅಫ್ಘಾನಿಸ್ತಾನ ನಿರಂತರವಾದಂತಹ ದಾಳಿಯನ್ನ ಪಾಕಿಸ್ತಾನದ ಮೇಲೆ ಮಾಡಿತ್ತು. ಪಾಕಿಸ್ತಾನವು ಕೂಡ ಅಫ್ಘಾನಿಸ್ತಾನದ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಆದ್ರೆ ನಿನ್ನೆ ನಡೆದಂತಹ ದಾಳಿ ಅತ್ಯಂತ ಭೀಕರವಾಗಿದೆ. ಅಫ್ಘಾನಿಸ್ತಾನ ಇದಕ್ಕೆ ಹೇಳ್ತಾ ಇದೆ, ನಾವು ಪ್ರತಿಕಾರವನ್ನ ತೀರಿಸ್ಕೊಳ್ತೀವಿ, ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರೋದಿಲ್ಲ, ಪಾಕಿಸ್ತಾನದ ವಿರುದ್ಧ ಅತ್ಯಂತ ದೊಡ್ಡ ದಾಳಿಯನ್ನು ನಾವು ಮಾಡ್ತೀವಿ ಅನ್ನುವಂಥದ್ದು ಹೇಳ್ತಾ ಇದೆ. ಆದ್ರೆ ಇಲ್ಲಿ ಪಾಕಿಸ್ತಾನ ಏನ್ ಸಮಜಾಯಿಷಿ ಕೊಡ್ತಾ ಇದೆ ಅಂತಂದ್ರೆ, ನಾವು ಯಾವುದೇ ನಾಗರಿಕರನ್ನ ಗುರಿಯಾಗಿರಿಸಿಕೊಂಡು ನಾವು ದಾಳಿ ಮಾಡಿಲ್ಲ, ಜನಸಾಮಾನ್ಯರ ಮೇಲೆ ನಾವು ದಾಳಿಯನ್ನ ಮಾಡಿಲ್ಲ, ಆ ಆಸ್ಪತ್ರೆ ಅನ್ನುವಂಥದ್ದಲ್ಲಿ ಉಗ್ರರಿದ್ರು, ಉಗ್ರರ ಮೇಲೆ ನಾವು ದಾಳಿಯನ್ನ ಮಾಡಿದ್ದೇವೆ ಅನ್ನುವಂಥದ್ದನ್ನ ಪಾಕಿಸ್ತಾನ ಹೇಳ್ತಾ ಇದೆ. ಮತ್ತೆ ನಾವು ಉಗ್ರರನ್ನ ಸದೆ ಬಡಿದಿದ್ದೇವೆ, ಮತ್ತೆ ಉಗ್ರರ ಮೂಲ ಸೌಕರ್ಯದ ಮೇಲೆ ನಾವು ದಾಳಿ ಮಾಡಿದ್ದೇವೆ ಅನ್ನುವಂಥದ್ದನ್ನ ಪಾಕಿಸ್ತಾನ ಹೇಳ್ತಾ ಇದೆ. ಆದ್ರೆ ಕಾಬೂಲ್ನಿಂದ ಬರ್ತಾ ಇರತಕ್ಕಂಥ ವಿಚಾರ ಏನು ಅಂತಂದ್ರೆ, ಅಲ್ಲಿ ಮಾದಕ ವ್ಯಸನಿಗಳು ಇದ್ದಂತ ಆಸ್ಪತ್ರೆ, ಅಲ್ಲಿ ಇಡೀ ಮಾದಕ ವ್ಯಸನಿಗಳು ತುಂಬಿದಂತ ಆಸ್ಪತ್ರೆ ಮೇಲೆ ಈಗ ಪಾಕಿಸ್ತಾನ ದಾಳಿ ಮಾಡಿದೆ. 400ಕ್ಕೂ ಹೆಚ್ಚು ಸಾವನ್ನಪ್ಪಿದ್ದಾರೆ, 250ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಇದಕ್ಕೆ
ಅಫ್ಘಾನಿಸ್ತಾನ ಪ್ರತೀಕಾರಕ್ಕಾಗಿ ಹಾತೊರಿತಿದೆ. ಆದ್ರೆ ಪಾಕಿಸ್ತಾನ ಹೇಳ್ತಿದೆ ನಾವು ಉಗ್ರರ ವಿರುದ್ಧದ ಕಾರ್ಯಾಚರಣೆ ಹೊರತು ನಾಗರಿಕರ ಮೇಲಿನ ಕಾರ್ಯಾಚರಣೆ ಅಲ್ಲ ಅನ್ನುವಂಥದ್ದನ್ನ ಪಾಕಿಸ್ತಾನ ಹೇಳ್ತಿರುವಂತದ್ದು ರಂಗನಾಥ್. ಎಸ್, ಪಾಪಿಗಳಿಂದಲೇ ಉತ್ತರ ಬೇಕಿತ್ತು. ಅದು ಇದನ್ನೇ ಭಾರತ ಬಯಸುವಂಥದ್ದು. ಏನು ಅಂದರೆ ಈ ಅತಿಯಾದ ಆರ್ಭಟ ನೋಡಿ, ಭಾರತದ ವಿರುದ್ಧ ಯಾರ್ಯಾರು ಕೈ ಎತ್ತಿದಾರಲ್ಲ ಅವರೆಂದೂ ಕೂಡ ಜೀವನದಲ್ಲಿ ಉದ್ಧಾರ ಆಗಿಲ್ಲ. ಯಾವ್ಯಾವ ರಾಷ್ಟ್ರ ಅನ್ಯಾಯ ಮಾಡಿದೆಯಲ್ಲ ಆ ರಾಷ್ಟ್ರ ಉದ್ಧಾರವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ.